ಹಲೋ ಫ್ರೆಂಡ್ಸ್, ನಾನು ನೋಡ್ರಿ ಈಗ ಇಲ್ಲಿ ಬನ್ನೂರು ಏರಿಯಾದಾಗ ಅದನ್ನು ನಮ್ಮ ಭಾಳಷ್ಟು ಫ್ರೆಂಡ್ಸ್ ನಮಗೇನು ಮಾಡತ್ತಾರೆ, ವಾಟ್ಸಪ್ ಮಾಡಿ ಹೇಳ್ರಿ ನೀವು ಏನು ಡೈಲಿ ಏನೇನು ಮಾಡ್ತೀರಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ನಿಮಗೆ ವಿಷಯ ಹೇಳಕ್ಕೆ ಹೊಂಟೀನಿ. ಈಗ ನಾವು ಬನ್ನೂರಾಗ ನಮ್ಮ ಮಾಮನ ಹೊಲದಾಗ ಹೊಂಡ ಹೊಡ್ಯಾಕೆ ಬಂದಿದ್ದೀವಿ. ನಮ್ಮ ಮಾಮ ಹೇಳ್ತಿದ್ರು, ನೀ ಬರೀ ಬೇರೆಯವ್ರ ಹೊಲದಾಗ ಹೊಂಡ ಹೊಡಿತೀವಿ, ಬೇರೆ ರೈತರ ಹೊಲದಾಗ ನಮ್ಮ ಹೊಲದಾಗ ಹೊಡೆದು ತೋರಿಸಲ್ಲ ಅಂತಂದಿದ್ರು. ಅದಕ್ಕೆ ಅನಿವಾರ್ಯವಾಗಿ ನಮ್ಮ ಊರಲ್ಲಿ ಕನ್ನಂಬಡಿ ಒಳಗೆ ಹೆಚ್ಚಿಗೆ ಕೆಲಸ ಇದ್ರೂ ಅದನ್ನು ಬಿಟ್ಟು ಏನೈತಿ ನಮ್ಮ ಮಾಮನ ಕೆಲಸ ಏನೈತಿ ನಾವು ಮಾಡಿ ಕೊಡಬೇಕಾಗೈತಿ. ಅದಕ್ಕೆ ನಾನು ಇಲ್ಲಿ ಹೊಂಡ ಹೊಡ್ಲಿಕ್ಕೆ ಬಂದದ್ದು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ನಾ ಈಗ ಇದು ಟ್ಯಾಕ್ಟರ್, ಇದು ನಮ್ಮದು ಟ್ಯಾಕ್ಟ್ರ. ಇದನ್ನು ಈಗ ಇಲ್ಲೇ ಹೊಂಡ ಮಾಮ ಕರಿ ತೊಗೊಂಬ ಅನ್ನೋಣ ಇಲ್ಲಿ ಹೊಂಡಿಗೆ ತೊಗೊಂಡು ಬಂದಿದ್ದೀವಿ. ಟ್ಯಾಕ್ಟರ್ ನಮ್ಮದು ಈಗೆಲ್ಲ ಗಾಡಿ ಸೈಕಲ್ ಮೀಟ್ರ್ ಮ್ಯಾಗ ಬಿಸಿಲು ಬಂದು ರೋಜೆ ದಿವಸ ನಾವು ರೋಜೆ ಇದ್ರೂ ಬಿಸಿಲಾಗಿ ಏನೈತಿ ಸೈಕಲ್ ಮೀಟ್ರ್ ಮ್ಯಾಗ ನಾವು ಇಲ್ಲಿ ಬನ್ನೂರು ಏರಿಯಾಗೆ ಬಂದಿದ್ದೀವಿ. ಈಗ ಬರ್ರಿ ನಮ್ಮ ಮಾಮ ಏನೇನು ಮಾಡ್ಯಾರ ನಿಮಗೆ ತೋರಿಸ್ತೀನಿ. ಈಗ ನೋಡಿ ದೋಸ್ತ, ನಮ್ಮ ಮಾಮ ಅವ್ರು ಏನು ಮಾಡ್ಯಾರ, ಈ ಸದ್ಯ 4 ದಿನದಿಂದ ಹೊಸ ಬೋರ್ ಹಾಕ್ಯಾರ. ಈ ಪೂರ್ತಿ ಇಷ್ಟು ಬಾರಿ ನೀರು ಬಿದ್ದಾವಲ್ಲ, 440 ಫೂಟಿಗೆ ಏನೈತಿ 2-2.5 ಇಂಚ್ ನೀರು ಬಿದ್ದಾವ. ಈಗ ನನ್ನ ವಿಚಾರಲ್ಲಿ ಏನೈತಿ, ರೈತರು ಬೇಕಾದ ಮಾಡಿದ್ರು ನೀರು ಇದ್ರೆ ಮುಂದೆ ಕೆಲಸ. ಅದಕ್ಕೆ ಏನೈತಿ ನೀರು ಏನೈತಿ ಚಲೋ ಬಿದ್ದಾವ ಇವರಿಗೆ. ನೀವು ಅವ್ರು ಬೇಕಾದ ಬೆಳೆ ಮಾಡ್ಬೋದು. ಈ ನೀರನ್ನು ಸ್ಟಾಕ್ ಮಾಡೋ ಸಂಬಂಧ ಏನೈತಿ ಅವರು ಹೊಂಡ ಹೊಡಿಯಾಕತ್ತಾರ. ಅದನ್ನು ಹೊಂಡನ ನಿಮ್ಗೆ ತೋರಿಸ್ತೀನಿ ಬರ್ರಿ ನನ್ನ ಸಂಗತಿ. ಈಗ ನೋಡ್ರಿ, ನಿಮಗೆ ಈ ಮಣ್ಣಿನ ಡಿಗ್ರಿಗಳು ಕಾಣತ್ತಾವಲ್ಲ ಎರಡು, ಈ ಹೊಂಡಿನ ಒಡ್ಡುಗಳು ಬಿದ್ದಂಥ ಮಣ್ಣಿದೆ. ನೀವು JCB ಎಲ್ಲಿ ಐತಿ ವಿಚಾರ ಮಾಡಾಕ್ತಿರ್ಬೇಕು. JCB ಮ್ಯಾಲಿನೆಲ್ಲ ಕೆಲಸ ಮುಗಿಸ್ಕೊಂಡು ಏನೈತಿ ಒಳಗೆ ಹೊಂಡಿನಾಗ ಒಳಗೆ ಹೋಗಿದ್ದಾರೆ. ಅದನ್ನು ಬರೀ ನಾನು ನಿಮ್ಗೆ ತೋರಿಸ್ತೀನಿ JCB ಏನು ಮಾಡತ್ತೆ. ನಮ್ಮ ಮಾಮ ದೇಗುಡು, ಇವರು ನಮ್ಮ ಮಾಮ ಅವರು. ನಾ ಈಗ ಇಷ್ಟೊತ್ತಕ ಏನು ಹೇಳತ್ತಿದ್ಮೇಲೆ ನಿಮ್ಗೆ ಇವ್ರದ್ದೇ ಹೇಳತ್ತಿದ್ದೆ. ಇವರು ರೋಜೆ ಅದಾರ. ರೋಜೆ ಇದ್ರೂ ಏನೈತಿ ಇಂಥ ಬಿಸಿಲಾಗ ನಿಂತಕ್ಕಿಂತ ಕೆಲಸ ಮಾಡ್ಸಕತ್ತಾರೆ ಮುಂದೆ. ಇದು ನೋಡಿರಿ JCB ಇಂದ ಒಳಗೆ ವರ್ಕ್ ಮಾಡೋದು ಯಾವ ಥರ ಮಾಡೋದು ನೋಡಿರಿ. 70x70 ಹೊಂಡ ಇದೆ. ಇದನ್ನು ಎಲ್ಲ ಡ್ರೈವರ್ಗಳು ಏನೈತಿ ಈಸಿಯಾಗಿ ಹೊಡ್ಲಿಕ್ಕೆ ಬರೋಂಗಿಲ್ಲ. ಇದನ್ನು ಭಾಳ ಅನುಭವಿಕ ಮತ್ತು ಅನುಭವ ಇದ್ದವ್ರು ಮಾತ್ರ ಹೊಡಿಬೇಕು. ಅದಕ್ಕೆ ಏನೈತಿ ಒಳಗೆ ಬರ್ರಿ, ನಾ ಹೊಂಡ ಏನೋ ತೋರಿಸ್ತೀನಿ ಹಂಗಾಗಿತ್ತು ನೋಡಿ. ಇದು ನೋಡ್ರಿ ಫ್ರೆಂಡ್ಸ್, ಚಲೋ ಚಲೋ ಇದು ನೋಡ್ರಿ ಒಡ್ಡ ಸುಲಭ ಹೆಂಗಾಗಿದೆ ನೋಡ್ರಿ. ಇದು ನೋಡ್ರಿ ಒಳಗೆ JCB ನಿಮಗೆ ಚಿಕ್ಕದಾಗಿ ಕಾಣಿಸ್ತದೆ. ಆದರೆ JCB ಚಿಕ್ಕದಿಲ್ಲ, JCB ದೊಡ್ಡದೈತಿ. JCB ಕಿತ್ತನೂ ಏನೈತಿ ಹೊಂಡ ದೊಡ್ಡದೈತಿ. ಇದು ನೋಡ್ರಿ ಯಾವ ಥರ ಆಗಿತ್ತು ನೋಡ್ರಿ, ಹೊಂಡಿನ ಸುಲಭ ಯಾವ ಥರ ಆಗಿತ್ತು ನೋಡ್ರಿ. ಭಾಳ ಮಂದಿ ರೈತರು ಹೇಳ್ತಾರೆ, ನಿಮ್ಗೆ JCBಲಿ ಹೆಂಗೆ ಹೊಡಿತೀರಿ ಹೊಂಡ, ನಾವು ಸುಲಭ ಬೇರೆ ಡೈರ್ಗಳು ಈ ಥರ ಹೊಡ್ಲಿಕ್ಕೆ ಬರೋಂಗಿಲ್ಲ ಅಂತ. ಅದಕ್ಕೆ ಏನೈತಿ JCB ಮ್ಯಾಗ 10-12 ಸಾವಿರ ಪೇಮೆಂಟ್ ಕೊಟ್ಟು ಸಾದಾ ಡ್ರೈವರ್ನ ಹಿಡಿದಕ್ಕಿಂತ ಒಂದು 15-20 ಸಾವಿರ ಕೊಟ್ಟು ಒಂದು ಚಲೋ ಡ್ರೈವರ್ ಇಟ್ಟರೆ ಏನೈತಿ ಕೆಲಸನೂ ಚಲೋ ಆಗ್ತೈತಿ. ದುಡ್ಡು ಹೆಚ್ಚಿಗೆ ಕೊಟ್ಟರೆ ಕೆಲಸ ಚಲೋ ಆಗ್ತೈತಿ. ಇದು ನೋಡಿರಿ ಫ್ರೆಂಡ್ಸ್ ಯಾವ ಥರ ಒಡ್ಡು ಹಾಕ್ಯಾರ. ಇವರು ನಮ್ಮ ಮಾಮ ಅವರು, ಇವರು ನಮ್ಮ ಫ್ರೆಂಡ್ಸ್ ಜಾವೀದ್ ಅಂತ ಹೇಳಿವರು. ಇದು ನೋಡಿರಿ ಫ್ರೆಂಡ್ಸ್, ಮ್ಯಾಲಿಂದ ಒಡ್ಡಿನ ಮ್ಯಾಗ ನಿಂತಿನ ಈಗ ಯಾವ ಥರ ನಿಮಗೆ ಸೀನ್ ಕಾಣತ್ತದ ನೋಡ್ರಿ. ಇದು ನೋಡ್ರಿ ಸೀನ್ ಹೆಂಗೆ ಕಾಣತ್ತದ. ಯಾವಾಗಲೂ ಏನೈತಲ್ಲ, ಈಗ ಒಡ್ಡಿನ ನೆತ್ತಿ ಯಾವ ಥರ ನಿಮ್ಗೆ ಒಂದು ಲೆವೆಲ್ ಕಾಣತ್ತದಲ್ಲ, ಹಿಂಗೆ ಲೆವೆಲ್ ಇರ್ಬೇಕು. ಯಾಕಂತಂದ್ರೆ ನೀವು ನಾಳೆ ಹೊಂಡಿಗೆ ತಟ್ಟು ಹಾಕಿದ ಮೇಲೆ ಏನೈತಿ ಮ್ಯಾಗ ಓಡಾಡ್ಬೋದು ಈಜಿಯಾಗಿ. ಏನು ರೀ ಇಡ್ಲಾಕ ಮಾಡ್ಲಾಕ ತಿರುಗಾಡಕ್ಕೆ ನೋಡೋಕೆ. ಇದು ನೋಡ್ರಿ ಯಾವ ಥರ ಆಗಿದೆ. ಇನ್ನೂ ವರ್ಕ್ ಚಾಲೂ ಐತಿ, ಇನ್ನೂ ಪ್ರೊಸೆಸ್ದಾಗ ಐತಿ. ನಿಮ್ಗೆ ಇನ್ನೂ ವರ್ಕ್ ಪೂರ್ತಿ ಫೈನಲ್ ಆದಮೇಲೆ ಐತಿ, ಇನ್ನೂ ಚಲೋ ಒಳ್ಳೇದು ಕಾಣ್ತದೇನ. ಇದು ನೋಡಿರಿ ಫ್ರೆಂಡ್ಸ್, ಮೂಲಿ ಯಾವ ಥರ ಆಗ್ಯಾವ ನೋಡ್ರಿ. ಮೂಲಿ ನೇಮ್ ಏನೈತಿ, ಮೂಲಿ ಎಲ್ಲ ಡ್ರೈವರ್ಗಳಿಗೆ ಏನೈತಿ ಕುಡ್ಸೋಕೆ ಬರೋಂಗಿಲ್ಲ, ಅನುಭವಿಕ ಡ್ರೈವರ್ಗಳಿಗೆ ಮಾತ್ರ ಬರ್ತೈತಿ. ಮೂಲಿ ಚಲೋ ಆಗ್ಬೇಕು ಮೊದಲ, ಅಂದ್ರೆ ತಟ್ಟಿಗೆ ಏನು ತೊಂದರೆ ಆಗಂಗಿಲ್ಲ. ಇದು ನೋಡಿರಿ ಬೆಣ್ಣೆ ಅಂತ ಮಣ್ಣು ಐತಿ ಪೂರ್ತಿ. ಇದು ನೋಡಿರಿ ಸುಲಭ ಹೆಂಗೆ ಕುಡ್ಸ್ಕೊತಾರೆ ನೋಡಿರಿ ಫ್ರೆಂಡ್ಸ್. ಒಂದು ತುಸು ಎಲ್ಲಿರಿ ಏನು ಉಳಿದಿದ್ದು ಅಂದ್ರೆ ಅದನ್ನಂತೆ ಶುದ್ಧ ಮಾಡ್ಕೋಬೇಕು. ಅಂದ್ರೆ ಯಾಕಂದ್ರೆ ತಟ್ಟು ಏನೈತಿ ಲೆವೆಲ್ ಕೊಂಡಿರ್ತೈತಿ. ಇದು ನೋಡಿರಿ ಫ್ರೆಂಡ್ಸ್, JCB ಹೊಡ್ಯಾಕತ್ತಾರ ಮೊಹಮ್ಮದ್ ಹುಸೇನ್ ಭಾಯ್ ಕನ್ನಮಡಿ ಆಪ್ರೇಟರ್ ಇವರು. ಇದು ನೋಡಿರಿ ಒಡ್ಡ ಯಾವ ಥರ ಬೀಳ್ಬೇಕು ಅನ್ನೋದು ನಿಮಗೆ ಹೇಳತ್ತೀನಿ. ಯಾರೇ ಹೊಡಿಲಿ ಈ ಥರ ಒಡ್ಡ ಏನೈತಿ ಲೆವೆಲ್ ಆಗಿ ಒಂದು ಕಟ್ಟುನಿಟ್ಟಾಗಿ ಪೂರ್ತಿ ತಟ್ಟೆ ಏನಂತ ಲೆವೆಲ್ ಕೊಂಡಿರ್ಬೇಕು ನಿಮ್ದು ಹಾಸಿದಂಗೆ. ಯಾಕಂದ್ರೆ ಏರ ಇಳು ಒಂಕಟ್ಟಿಂಕ ಆಗಿತ್ತಂದ್ರೆ ಒಡ್ಡನೂ ಸರಿ ಕಾಣಂಗಿಲ್ಲ, ಹೊಂಡನೂ ಸರಿ ಆಗಂಗಿಲ್ಲ. ಇದು ನೋಡ್ರಿ ಒಂದು ಲೆವೆಲ್ ಸುಲಭ ಹೊಡಿಯೋದ್ರಿಂದ ನೀರಿನ ಪ್ರೆಷರ್ ತಟ್ಟಿಗೆ
ಲೆವೆಲ್ ಹಿಡ್ಕೋತೈತಿಲ್ಲ. ಇದು ನೋಡ್ರಿ ಮೊಹಮ್ಮದ್ ಹುಸೇನ್ ಬಿ ಅವ್ರು ಯಾವ ಥರ ಸುಲಭ ಹೊಡ್ಲಾಕತ್ತಾರ ನೋಡ್ರಿ. ಅಂದರೆ ಭಾಳ ಜಗ್ಗಂಗ ಇಲ್ಲದ ತುಸು ಐತಿ, ಅದನ್ನು ಲೆವೆಲಾಗಿ ತುಸುನೇ ಹೊಡಿಬೇಕಾಗ್ತೈತಿ. ರೈತರು ವಿಚಾರ ಮಾಡತ್ತಿರ್ಬೇಕು, ಡ್ರೈವರ್ ಹಿಂಗ್ಯಾಕೆ ಹೊಡಿಯಾಕತ್ತಾನೋಪ ಅಂತೇಳಿ. ಹಾಗೇನಿಲ್ಲ, ಡ್ರೈವರ್ ಸೀನಿಯರ್ ಆಪ್ರೇಟರ್ ಅದಾರ, 20 ವರ್ಷದ ಆಪ್ರೇಟರ್ ಅದಾರ. ಯಾವುದೇ ಕೆಲಸ ಹೇಳಿಸ್ಕೊಳ್ಳೋಂಥ ವಿಷಯ ಇಲ್ಲ ಅವ್ರದ್ದು. ತಾವೇ ವೈಯಕ್ತಿಕವಾಗಿ ತಿಳಿದೇನೈತಿ ಕೆಲಸ ಮಾಡ್ತಾರವರು. ಹೀಗಾಗಿ ಏನೈತಿ ನಮ್ಮ ರೈತ ಬಾಂಧವ್ರು ಏನೈತಿ ನನಗೆ ಫೋನ್ ಹಚ್ಚಿದಾಗ ಒಮ್ಮೆ ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ಆಪ್ರೇಟರ್ನ ಕಳಿಸು, ಬೇರೆದವ್ರನ್ನ ಯಾರನ್ನೂ ಕಳ್ಸೋಕೆ ಹೋಗ್ಬೇಡ, ಚಲೋ ಅವ್ರನ್ನ ಕಳ್ಸಂತಾರೆ. ಕೆಲಸದ ಮ್ಯಾಗೆ ಡಿಪೆಂಡ್ ಐತಿ ಫ್ರೆಂಡ್ಸ್. ಈಗ ಇಲ್ಲಿ ಬಂದ ಹೊಂಡಿಗೆ ಏನೈತಿ ಮಾಪನು ಅವರೇ ಹಾಕ್ಯಾರ, ಚಾಲೂನು ಅವರೇ ಮಾಡ್ಯಾರ. ಯಾಕಂದ್ರೆ ನಾವು ಒಂದು ಲೆವೆಲ್ ಮಾಪ್ ಹಾಕಿರೋ ಕೆಲಸ ಆಗ್ಬೇಕು. ನಾ ಈ ಥರ ಯಾಕೆ ಹೇಳತ್ತೀನಪ್ಪ ಅಂತಂದ್ರೆ, ರೈತರು ಏನು ಮಾಡ್ತಾರೆ, ಒಟ್ಟು ಹೆಂಗಾರೆ ಮಾಡಿ ಏನೈತಿ ಅರ್ಜೆಂಟ್ ಐತಿ ಕೆಲಸ ಚಾಲೂ ಮಾಡಂತ ಬೇರೆ ಇಂಥ ಡ್ರೈವರ್ಗಳಿಗೆ ಹಚ್ಚಿರಂದ್ರೆ ಕೆಲಸ ಸರಿ ಆಗಂಗಿಲ್ಲ. ಅದು ಅಂದ್ರೆ ಸಮಸ್ಯೆ ಆಗಿಬಿಡ್ತದೆ. ನಾ ಹೇಳೋದು ಇಷ್ಟೇ ಏನಪ್ಪ ಅಂತಂದ್ರೆ, ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅಂದಬೇಕು ಏನೈತಿ ನಮ್ಮ ಕೆಲಸ ಒಳ್ಳೇದಾಗಬೇಕು. ಕೆಲಸ ಚಂದ ಆದ್ರೆ ದುಡ್ಡು ಕಿಶಾಗೂ ಚಂದ ಅನ್ನಿಸ್ತಾವ. ಅದಕ್ಕೆ ಏನೈತಿ ಯಾವುದೇ ಕೆಲಸ ಮಾಡುವಾಗ ಕರೆಕ್ಟಾಗಿ ಮಾಡಿರಿ. ಯಾಕಂದ್ರೆ ಯಾವುದೇ ಶಾಶ್ವತ ಕೆಲಸ ನಾವು ಮಾಡುವಾಗ ಏನೈತಿ ಫೈನ್ ಮಾಡಿ, ಇವತ್ತು ಮಾಡಿ ನಾಳೆ ಕೆಡಿಸಿದ್ರೆ ಆ ಮಾತು ಬೇರೆ. ಆದ್ರೆ ಈ ಕೆಲಸ ಇಂಥವಲ್ಲ, ಶಾಶ್ವತ ಮಾಡಬೇಕಾಗ್ತೈತಿ. ಇದು ನೋಡ್ರಿ, ನಿಮಗೇನು ಸುಣ್ಣ ಕಾಣತ್ತವ್ರು. ಈಗ ನಮ್ಮ ಮಾಮವ್ರು ಏನಂತಿದ್ರು, ದೊಡ್ಡದು ಹೊಡಿನ ಹೊಂಡ ಅಗಲಿಗೆ ಹೆಚ್ಚು ಹೊಡಿನೋ ತಂದಿದ್ರು ಅವರು. ಅವ್ರು ಹೇಳಿದ್ರು, ನಾವು ಅಗಲಕ್ಕೆ ಹೊಡೆದು ಏನು ಮಾಡ್ತೀರಿ, ನಾವು ನಿಮ್ಗೆ ತೆಳಗೆ ಏನೈತಿ ನಾವು ನೆಲದಾಗೆ ಗುಮ್ಮ ಮಾಡಿ ಕೊಡ್ತೀವಿ ಅಂತಂದೆವು. ನೆಲದಾಗ ಏನೈತಿ ಫ್ರೆಂಡ್ಸ್, ನಾವು ಇಷ್ಟು ಗುಮ್ಮ ಮಾಡಿಬಿಟ್ಟು ಹೊಂಡ ಅಂದ್ರೆ ಏನೈತಿ ಅವ್ರಿಗೆ ಜಾಗನೂ ಉಳಿತು ಮತ್ತು ಹೊಂಡನೂ ರೆಡಿ ಆಯಿತು. ಈ ಥರ ನಾವು ರೆಡಿ ಮಾಡಿದ್ವಿ ಫ್ರೆಂಡ್ಸ್. ಈಗ ನಮ್ಮೂರಾಗ ನಮಗೆ ಕೆಲಸ ಲೋಡಾಗ್ಯಾವು. ಆದ್ರೆ ಏನೈತಿ ಇಲ್ಲಿ ಬನ್ನೂರಾಗ ಬಂದ್ಮ್ಯಾಗ ನಮಗೆ ಕೆಲಸ ನೋಡಿದ್ಮ್ಯಾಗ ರೈತರು ಹೇಳತ್ತಾರ, ನಮ್ಮದೊಂದು ಜರ ಮಾಡ್ಕೊರಿ, ನಮ್ಮದೊಂದು ಜರ ಮಾಡ್ಕೊಂಡು ಹೋಗ್ರಿ ಕೆಲಸ ಆತ. ಈ ಥರ ನಮಗೆ ಬೆನ್ನತ್ತಾರ. ನಮಗೆ ತಲೆನೋವು ಏನಾಗೈತಪ್ಪ ಅಂತಂದ್ರೆ, ಅಲ್ಲಿ ಊರಾಗ ಕೆಲಸಕ್ಕೆ ಬರ್ತೀವಿ ರೀ, ಈ ಕೆಲಸ ಮುಗಿಸ್ಕೊಂಡು ಬರ್ತೀವಿ ರೀ ಅಂತ ಹೇಳಿದವ್ರಿಗೆ ನಾವು ಏನು ಹೇಳಬೇಕು ಅಂತ ನಮಗೆ ತಿಳಿವಲ್ದಾಗಿದೆ. ನಿಮಗೇನಾದ್ರು ಸ್ವಲ್ಪ ತಿಳಿದ್ರೆ ನಮಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್, ಅಂದ್ರೆ ಹೇಳ್ರಿ ಹಿಂಗೆ ಹೇಳ್ರಿ ಸಾಹೇಬ್ರು ಅಂತೇಳಿ. ಇದು ಈಗ ನಮ್ಮ ಮಾಮವ್ರು ಏನು ಇರ್ತಾರೆ ಅಲ್ಲಿ ಮುಂದೆ ಆ ಜಾಗದಾಗಿನ ಒಟ್ಟು ಬೀಳಬೇಕು. ಈಗ ನೋಡ್ರಿ JCB ಏನೈತಿ ಇಲ್ಲಿಂದ ಮ್ಯಾಗೇರಿ ಬಂದು ಇಲ್ಲಿಂದ ಪೂರ್ತಿ ಮ್ಯಾಗೇರಿ ಬಂದು ಇಲ್ಲಿ ಒಡ್ಡ ಹಾಕೋಬೇಕಿನ್ನ ಇದೆಲ್ಲ. ಇದು ನೋಡ್ರಿ, ಇದು ಏನು ಸುಣ್ಣ ಕಾಣುತ್ತಲ್ಲ ನಿಮಗಿದೆ, ಈ ಸುಣ್ಣದಿಂದ ಏನೈತಿ ಒಡ್ಡು ಬೀಳ್ಬೇಕಿದೆ. ಒಡ್ಡ ಬಿದ್ದ ಮ್ಯಾಗ ಹೊಂಡನ ಮ್ಯಾಗ ಇನ್ನಷ್ಟು ಚೆಂದ ಕಾಣ್ತೈತಿ. ಅನ್ಕ ಒಳಗಿನ ಫಿನಿಶಿಂಗ್ ಮುಗಿಸ್ಕೊಂಡು ಒಡ್ಡು ಬಿದ್ದ ಮೇಲೆ ಹೊಂಡ ಯಾವ ಥರ ಕಾಣ್ತೈತಿ ಅನ್ನೋದು ನಿಮಗೆ ಫೈನಲ್ ಆಗಿ ಗೊತ್ತಾಗ್ತೈತಿ. ಅಲ್ಲಿವರೆಗೆ ಗೊತ್ತಾಗಂಗಿಲ್ಲ. ನಾನು ನೋಡೋರು ನಿಮಗೆ ಮತ್ತೆ ಇದು ಹೊಂಡ ಮುಗಿದ ಮೇಲೆ ಅಂತ ಇನ್ನೊಂದು ಫೈನಲ್ ಒಂದು ವಿಡಿಯೋ ಮಾಡ್ತೀನಿ ಅಥವಾ ಫೋಟೋ ನಿಮಗೆ ಏನೈತಿ ಹಾಕಿಬಿಡ್ತೀನಿ. ನಾನು ನೋಡ್ಲಿಕ್ಕೆ ಬರುವಂಗೆ ಆನ್ಲೈನ್ದಾಗ ಹಾಕ್ತೀನಿ. ಆಯ್ತು ಫ್ರೆಂಡ್ಸ್, ಈಗ ನಾ ಮತ್ತೆ ಹಾಗೆ ಮುಂದಿನ ವೀಡಿಯೋದಾಗ ನಿಮಗೆ ಏನೈತೆ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೆ ಏನು ಮಾಡಿರಿ, ನಮ್ಮ ವಿಡಿಯೋ ನೋಡ್ಕೊತಿರ್ರಿ. ಮತ್ತು ನಾ ರೈತರಿಗೆ ಇಷ್ಟೇ ಏನು ಹೇಳ್ಬೋದಂದ್ರೆ, ದುಡ್ಡು ಕೊಡೋದು ಖರೆ ಐತಿ, ಕೆಲಸ ಚಲೋ ಆಗ್ಬೇಕು, ಇಷ್ಟೇ ನಾ ಹೇಳೋ ಮಾತು ನೀವು ತಿಳ್ಕೊಂಡ್ರಿ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾ ಐತಿ ಮುಂದಿನ ವೀಡಿಯೋದಾಗ ಏನಂತೆ ಮತ್ತು ನಿಮಗೆ ಬೇರೆ ಏನಾರ ರೈತರ ಬಗ್ಗೆ ಉಪಯೋಗ ಆಗುವಂಥ ವೀಡಿಯೋನ ಏನಂತೆ ಮತ್ತೆ ಮಾಡಿ ಬಿಟ್ಟಿರ್ತೀನಿ. ಮತ್ತು ನಿಮಗೆ ಏನಾರ ಕೇಳೋದು ಅಂತಂದ್ರೆ ನಮಗೆ ಕಮೆಂಟ್ ಮಾಡಿರಿ. ಅದಕ್ಕೂ ನಾವು ಏನಂತೆ ಕರೆಕ್ಟಾಗಿ ಉತ್ತರ, ನಮಗೆ ಎಷ್ಟು ತಿಳಿಯುತ್ತೆ ಅಷ್ಟು ಕರೆಕ್ಟಾಗಿ ಉತ್ತರ ಕೊಡ್ತೀವಿ. ನಮಸ್ಕಾರ.